ಹಾಸನದಲ್ಲಿ ಆಸ್ತಿಗಾಗಿ ಚಿಕ್ಕಮ್ಮನ ಮೇಲೆ ಅಟ್ಟಹಾಸ ಮೆರೆದಿದ್ದಾರೆ. ಚಿಕ್ಕಮ್ಮನ ಮೇಲೆ ಹಲ್ಲೆ ನಡೆಸಿ ಮನೆ ಧ್ವಂಸಗೊಳಿಸಿದ್ದಾರೆ ಮಕ್ಕಳು. ಹಲ್ಲೆಗೈದು ಚಿಕ್ಕಮ್ಮನನ್ನ ಮನೆಯಿಂದ ಹೊರದಬ್ಬಿದ್ರು ದುರ್ಣರು. ಹಾಸನ ತಾಲೂಕಿನ ಸಂಕೇನಹಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಅಶ್ವಿನಿ ಅನ್ನೋರನ್ನ ಎರಡನೇ ವಿವಾಹವಾಗಿದ್ರು ಮರಿಗೌಡ. 2 ವರ್ಷಗಳ ಹಿಂದೆ ಪತಿ ಮರಿಗೌಡ ಸಾವನ್ನಪ್ಪಿದ್ದಾರೆ. ತಂದೆ ಆಸ್ತಿ ಬಿಟ್ಕೊಡಿ ಅಂತ ಮೊದಲ ಪತ್ನಿ ಮತ್ತು ಮಕ್ಕಳು ಕಿರಿಕ್ ಮಾಡ್ತಾ ಇದ್ದಾರೆ. ಚಂದನ್ ಮತ್ತು ಚೇತನ್ ಅನ್ನೋರಿಂದ ನಿರಂತರ ಕಿರುಕುಳ ಆಗ್ತಾ ಇದೆ. ನಿನ್ನೆ ರಾತ್ರಿ ಮನೆಗೆ ನುಗ್ಗಿ ಚಂದನ್ ಮತ್ತು ಚೇತನ್ನಿಂದ ಹಲ್ಲೆ ಆಗಿದೆ. ಮನೆಯನ್ನ ಸಂಪೂರ್ಣ ಧ್ವಂಸಗೊಳಿಸಿದ್ದಾರೆ ಕಿರಾತಕರು. ಸ್ಥಳಕ್ಕೆ ಹಾಸನ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಮಹಿಳೆ ಅನ್ನೋದನ್ನು ನೋಡದೆ ಮನ್ಸಿಗೆ ಬಂದಂಗೆ ಹೊಡೆದಿದ್ದಾರೆ. ಏನಕ್ಕೆ ದೂರ ಆದರೂ ಈಗ ಮರಿಗೌಡರು ತೀರೋದ್ಮೇಲೆ ಏನಕ್ಕೆ ಬಂದರು ನೋಡಿ. ಯಾವ ಥರ ಮೆಟ್ಲಿನಿಂದ ತಳ್ಳಿ ಮೃಗೀಯ ವರ್ತನೆಯನ್ನು ತೋರಿಸಿದ್ದಾರೆ ಅಂತ. ಕಬ್ಬಿಣದ ಮೆಟ್ಲು ಅದರಿಂದ ತಳ್ಳಿ ಮೃಗೀಯ ವರ್ತನೆ ಹೆಂಗೆ ತೋರಿಸಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಮನುಷ್ಯತ್ವನೇ ಇಲ್ಲದೆ ಇರುವಂಥ ಏನಂತ ಕರೆಯೋದವ್ರನ್ನ ರಾಕ್ಷಸರು ಅಂತ ಕರಿಬೇಕಷ್ಟೇನೆ. ಮನೇನ ಸಂಪೂರ್ಣ ಧ್ವಂಸಗೊಳಿಸಿದ್ದಾರೆ. ಈಗ ತಂದೆ ಆಸ್ತಿ ನಮಗೆ ಬಿಟ್ಕೊಡಿ ಅಂತ ಹೇಳಿ ಈ ರೀತಿ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ನಿರಂತರವಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಚಂದನ್ ಮತ್ತು ಚೇತನ್ ಇಬ್ರು ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ. ಹಾಸನದ ಘಟನೆ ಇದು. ಸ್ಥಳಕ್ಕೆ ಹಾಸನ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಕೈ ಹಾಕಿದ್ರೆ ಬೇರೆ ತರ ಮಾಡ್ತೀನಿ. ಯಾರು ಹೆಣ್ಮಕ್ಳು ಹೇಳಿ ಹೆಣ್ಣು ನೀನ ಹೆಣ್ಣು ನಾಚಿಕೆ ಮನೆ ಕಾಲ ನನ್ನ ಮಕ್ಕಳ ನಿಮ್ ಯೋಗ್ಯತೆ ಬೋಧ ಮಾಡೋರಿಲ್ಲ. ಆಳ್ಬಿದ್ದಾಯ್ತು ಬಿಡು. ಪ್ರತಿನಿಧಿ ಸಚಿನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಚಿನ್, ತುಂಬಾ ಅಸಹ್ಯ ಅನ್ಸುತ್ತೆ ಸಚಿನ್. ಯಾಕಂದ್ರೆ ಒಬ್ಬ ಮಹಿಳೆ ಅನ್ನೋದನ್ನು ನೋಡಿದೆ ಅವ್ರಿಗೆ ಏನಾದರೂ ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಇತ್ತು ಅಂತಂದ್ರೆ ಕೋರ್ಟ್ ಮುಖಾಂತರ ಬಗೆಹರಿಸ್ಕೊಳ್ಬೇಕು, ಇಲ್ಲ ಪೊಲೀಸರಿಗೆ ದೂರು ಕೊಡಬೇಕು. ಆದ್ರೆ ಈ ರೀತಿ ದೌರ್ಜನ್ಯ ನಡೆಸೋದು, ಒಬ್ಬ ಮಹಿಳೆಯನ್ನ ಹಿಡ್ಕೊಂಡು ಈ ರೀತಿ ಎಳೆದಾಡೋದು, ಕೆಟ್ಟ ಕೊಳಕ ಭಾಷೆಗಳಲ್ಲಿ ಮಾತನಾಡೋದು, ಪೊಲೀಸರು ಏನ್ ಹೇಳ್ತಿದ್ದಾರೆ ಸಚಿನ್? ಖಂಡಿತ ಸುಂದರಂ, ನಿಜಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆಸ್ತಿಗಾಗಿ ಕೊಲೆ ಮಾಡುವಂತದ್ದು ಕೂಡ ಹೋಗ್ತಾರೆ. ಆದ್ರೆ ಇಲ್ಲಿ ನಡೆದಿರ್ತಕ್ಕಂಥದ್ದು ಹಾಸನ ತಾಲೂಕಿನ ಸಂಕೇನಹಳ್ಳಿ ಗ್ರಾಮದಲ್ಲಿ ನಡೆದಿರೋದು ಅಮಾನುಷ ಕೃತ್ಯ ಅಂತ ಹೇಳಿದ್ರು. ಯಾಕೆಂದ್ರೆ ತನ್ನ ಚಿಕ್ಕಮ್ಮನನ್ನೇ ಏನೋ ಆಸ್ತಿಗೋಸ್ಕರ ಮನೆಗೆ ಬಂದು ದಾಂಧಲೆ ನಡೆಸಿರ್ತಕ್ಕಂಥದ್ದು. ಅಷ್ಟರಿಂದಲೇ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನೆಲ್ಲವೂ ಕೂಡ ಧ್ವಂಸಗೊಳಿಸಿರ್ತಕ್ಕಂಥದ್ದು. ಏನೋ ಮರಿಗೌಡ ಅವ್ರನ್ನ ಅಶ್ವಿನಿ ಅವರು 2ನೇ ಮದುವೆ ಆಗಿರ್ತಾರೆ. ಮೊದಲ ಪತ್ನಿಯ ಮಕ್ಕಳೇನಿದ್ದಾರೆ ಚಂದನ್ ಮತ್ತೆ ಚೇತನ್, ಇವರು ಸಾಕಷ್ಟು ಬಾರಿ ತನ್ನ ತಂದೆ ಆಸ್ತಿಯನ್ನ ಬಿಟ್ಟು ಕೊಡುವಂತೆ ಅಶ್ವಿನಿ ಅವರಿಗೆ ಸಾಕಷ್ಟು ಬಾರಿ ಏನು ಹಿಂಸೆನ ಕೊಟ್ಟಿರ್ತಾರೆ. ಈಗ ಅಶ್ವಿನಿ ಕೂಡ ಏನು ಈ ಆಸ್ತಿ ನನ್ಗೂ ಕೂಡ ಸೇರ್ಬೇಕಾಗಿರೋ ಆಸ್ತಿ, ನಾನು ಕೂಡ ಮರಿಗೌಡ್ರ ಪತ್ನಿ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಆದ್ರೆ ನಿನ್ನೆ ಏಕಾಏಕಿ ಮನೆಗೆ ನುಗ್ಗಿ ಚಂದನ್ ಮತ್ತೆ ಚೇತನ್ ಇಬ್ರು ಏನಿದ್ದಾರೆ ಮನೆಗೆ ನುಗ್ಗಿ ಹಲ್ಲೆನ ಮಾಡಿರ್ತಕ್ಕಂಥ. ಅಷ್ಟೇ ಏನು ಟೆರೆಸ್ ಮೇಲೆ ಮೆಟ್ಲಿದೆ, ಮೆಟ್ಲು ಮೇಲಿಂದ ಅಶ್ವಿನಿ ಅವ್ರನ್ನ ಕೆಳಗೆ ತಳ್ಳಿರ್ತಕ್ಕಂಥ ಘಟನೆ ನಡೆದಿದೆ. ಘಟನೆ ಸಂಬಂಧ ಗ್ರಾಮಾಂತರ ಪೊಲೀಸರು ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಏನೇ ಇರ್ಬೋದು, ಅಂದ್ರೆ ಆಸ್ತಿ ಆಗಿರ್ಬೋದು, ಏನೇ ವಿಚಾರ ಇದ್ರು ಕೂತು ಬಗೆಹರಿಸ್ಕೊಳ್ಬೇಕು. ಆದ್ರೆ ಈ ರೀತಿ ಕೃತ್ಯ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಈಗ ಸಾರ್ವಜನಿಕರಿಗೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಕ್ಕಂಥದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.